ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮನೆ ಮೇಲೆ ಖಾಸಗಿ ಗನ್ ಮ್ಯಾನ್ಗಳು ಫೈರಿಂಗ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮೇಲೇನೆ ಕಲ್ಲು ತೂರಾಟ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಪೊಲೀಸರ ಎದುರೇನೆ ಇಂಥ ಘನಘೋರ ನಡೆದು ಹೋಗಿದೆ. ಈಗ ದಾಳಿಯ ಒಂದೊಂದೇ ದೃಶ್ಯಗಳು ವೈರಲ್ ಆಗ್ತಾ ಇದೆ. ನಿನ್ನೆ ರಾತ್ರಿ ವಾಗ್ವಾದ ಗಲಾಟೆ ಜೋರಾಗಿತ್ತು. ಅದೊಬ್ಬ ಕಾರ್ಯಕರ್ತನ ಜೀವ ಕೂಡ ಬಲಿ ಪಡೆದುಕೊಂಡಿತು. ಇದೀಗ ವೈರಲ್ ಆಗ್ತಾ ಇರೋ ಒಂದೊಂದು ದಾಳಿಯ ದೃಶ್ಯಗಳು ಬೇರೆನೇ ಕತೆ ಹೇಳ್ತಾ ಇದೆ. ನಿನ್ನೆನೇ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ರು, ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ, ಕಾರಿಂದ ಇಳಿಬೇಕಾದ್ರೆ ರೆಡ್ಡಿ ಬಂದ ಅಂತ ಕೂಗಿದ್ದಾರೆ, ಅನಂತರ ಫೈರಿಂಗ್ ಆಗಿದೆ, ಮನೆ ಮೇಲೂ ಕೂಡ ಫೈರಿಂಗ್ ಮಾಡಿದ್ದಾರೆ ಅಂತ ಬ್ಯಾಕ್ ಟು ಬ್ಯಾಕ್ ಆರೋಪಗಳನ್ನ ಮಾಡಿದ್ರು. ಇವಾಗ ನೋಡಿ, ಕೆಲವೊಂದು ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ, ಫೈರಿಂಗ್ ಮಾಡಿರೋದು ಅಥವಾ ಕಲ್ಲು ತೂರಾಟ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಂದೆ ವೈಟ್ ಕಲರ್ ಕಾಣಿಸ್ತಾ ಇರೋದು ಜನಾರ್ದನ್ ರೆಡ್ಡಿ ಅವರ ಮನೆ. ರೋಡ್ನಲ್ಲಿ ನಿಂತು ಕಲ್ಲು ಹೊಡೆದಿದ್ದಾರೆ. ಇನ್ನು ಗನ್ಮ್ಯಾನ್ ಒಬ್ಬ ಫೈರಿಂಗ್ ಮಾಡಿದ್ದಾರೆ. ಇದೆಲ್ಲ ನಿನ್ನೆ ರಾತ್ರಿ ನಡೆದಿದೆ. ಒಂದು ಬುಲೆಟ್ ಜನಾರ್ದನ್ ರೆಡ್ಡಿ ಅವರ ಕೈ ಸೇರಿತ್ತು, ಫೈರ್ ಆಗಿರುವಂತ ಬುಲೆಟ್. ಅದನ್ನ ಹಿಡಿದು ತೋರಿಸಿದ್ರು, ನೋಡಿ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಇದೀಗ ಮತ್ತಷ್ಟು ದಾಳಿಯ ದೃಶ್ಯಗಳು ವೈರಲ್ ಆಗ್ತವೆ. ಕಲ್ಲು ತೂರಾಟ ಮಾಡಿರೋದು ಹಾಗೆ ಜನಾರ್ದನ್ ರೆಡ್ಡಿ ಮನೆಯತ್ತ ಫೈರಿಂಗ್ ಮಾಡಿರೋದು, ಎರಡೂ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿದೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆಯಲ್ಲಿ ಫೈರಿಂಗ್ ಕೂಡ ಮಾಡಿದ್ದಾರೆ. ಒಬ್ಬ ಗನ್ಮ್ಯಾನ್ ಫೈರಿಂಗ್ ಮಾಡಿರುವಂತಹ ದೃಶ್ಯ ನೋಡಿ. ರೆಡ್ ಕಲರ್ ಹ್ಯಾಟ್ ಧರಿಸಿರುವಂತಹ ವ್ಯಕ್ತಿ ಫೈರಿಂಗ್ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಲ್ಲೇ ಇದ್ದಂತ ಜನ ಕಲ್ಲು ತೂರಾಟ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಿನ್ನೆ ರಾತ್ರಿ ನಡೆದಿರುವಂತಹ ಗಲಾಟೆ. ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ಯಾನರ್ ವಿಚಾರ ಇಲ್ಲಿವರೆಗೂ ಬಂದಿದೆ. ವಾಗ್ವಾದ ಅಲ್ಲ, ಕಲ್ಲು ತೂರಾಟದವರೆಗೂ ಹೋಗಿ ಫೈರಿಂಗ್ ವರೆಗೂ ಹೋಗಿ ಒಬ್ಬರ ಸಾವು ಕೂಡ ಆಗಿದೆ. ಪ್ರತಿನಿಧಿ ವಿನಾಯಕ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ವಿನಾಯಕ್, ನಿನ್ನೆ ರಾತ್ರಿಯಿಂದ ಇವತ್ತಿಗೆ ಪರಿಸ್ಥಿತಿ ಏನಾದರೂ ಸುಧಾರಿಸ್ತಾ ಇದ್ರೆ, ಏನೇನು ಅಪ್ಡೇಟ್ಸ್ಗಳು ಗೊತ್ತಾಗ್ತಾ ಇದೆ? ಗನ್ಮ್ಯಾನ್ ಫೈರ್ ಮಾಡಿರೋದು ಕೂಡ ವಿಜುವಲ್ ಸಿಗ್ತಾ ಇದೆ, ಫುಟೇಜ್ಗಳು ಸಿಗ್ತಾ ಇದೆ, ಕಲ್ಲು ತೂರಾಟ ಮಾಡಿರೋದು ಕೂಡ ವಿಜುವಲ್ ಸಿಗ್ತಾ ಇದೆ. ಅಲ್ಲಿಗೆ ನಿನ್ನೆ ದಿನ ಜನಾರ್ದನ್ ರೆಡ್ಡಿ ಅವ್ರು ಏನು ಆರೋಪ ಮಾಡಿದ್ರಲ್ಲ, ನಾನು ಕಾರಿಂದ ಇಳಿಬೇಕಾದ್ರೆ ನನ್ನ ಕಡೆ ಫೈರಿಂಗ್ ಬಂತು ಅಥವಾ ಮನೆ ಕಡೆ ಕಲ್ಲು ತೂರಾಟ ಆಗಿದೆ, ಮನೆಗೂ ಕೂಡ ಫೈರಿಂಗ್ ಮಾಡಿದ್ದಾರೆ ಅನ್ನೋದು, ಸೊ ಇದು ಸತ್ಯ ಅಂತ ಅನಿಸ್ತಾ ಇದೆ ಈಗಿನ ವಿಜುವಲ್ಸ್ಗಳನ್ನ ಗಮನಿಸಿದ್ರೆ ವಿನಾಯಕ್? ಖಂಡಿತ ಚೈತ್ರ, ಇದು ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಆರಂಭ ಆಗಿರ್ತಕ್ಕಂಥ ಗಲಾಟೆ ನಿಜಕ್ಕೂ ಕೂಡ ಇದು ಪ್ರಾಣವನ್ನು ತೆಗೆಯುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಗುಂಪು ಉದ್ರಿಕ್ತವಾಗಿತ್ತು ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ನಿನ್ನೆ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ಗಳು ನೇರವಾಗಿ ಜನಾರ್ದನ್ ರೆಡ್ಡಿ ಅವರತ್ತ ಗನ್ನನ್ನು ಫೈರಿಂಗ್ ಮಾಡಿರ್ತಕ್ಕಂಥ ದೃಶ್ಯಗಳು ಸರಿಯಾಗಿರುವಂಥದ್ದು. ನಾವೀಗ ಏನು ಅದು ಯಾವ ಜಾಗದಿಂದ ಅದು ಫೈರಿಂಗ್ ಆಯಿತು ಅನ್ನೋ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ನಾನು ಅದೇ ಜಾಗದಲ್ಲಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇರೋದು, ಇದು ಕಬ್ಬಿಣದ ಗೇಟ್ ಇದೆಯಲ್ಲ, ಈ ಹಿಂಭಾಗದಲ್ಲಿ ಆತ ಗನ್ ಮ್ಯಾನ್ ಇರ್ತಾನೆ. ಗನ್ ಮ್ಯಾನ್ ಇಟ್ಕೊಂಡು ನೇರವಾಗಿ ಫೈರ್ ಮಾಡ್ತಾನೆ. ಅವರು ಕೇವಲ ಒಂದು 50 ಮೀಟರ್ ದೂರದಲ್ಲಿ ಅಲ್ಲಿ ಒಂದು ಕಾರ್ ಕಾಣಿಸ್ತಾ ಇದೆ. ಅದೇ ಕಾರಿನ ಜಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅವರ ಬೆಂಬಲಿಗರು ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಬಂದಿರತಕ್ಕಂಥ ಗುಂಡು ಅದು ಅಲ್ಲಿರ್ತಕ್ಕಂಥ ಕಾರಿಗೆ ಒಂದು ತಗುಲುತ್ತೆ. ಜೊತೆಗೆ ಇನ್ನೊಂದು ಕಡೆ ನೇರವಾಗಿ ಫೈರ್ ಮಾಡ್ತಾರೆ. ಇಲ್ಲೊಂದು ಗಮನಿಸ್ಬೋದು, ಇದು ಒಂದು ಕಚೇರಿ ಇದೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಚೇರಿ. ಇದೇ ಕಚೇರಿಯತ್ತ ನೇರವಾಗಿ ಮತ್ತೊಂದು ಗುಂಡನ್ನು ಫೈರ್ ಮಾಡ್ತಾರೆ. ಆ ಗುಂಡು ತಗುಲಿರೋದಾಗಿ ಈ ಕಚೇರಿಗೆ ಇರ್ತಕ್ಕಂತಹ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂಥದ್ದು. ಜೊತೆಗೆ ಆ ಬುಲೆಟ್ ಕೂಡ ಇಲ್ಲೇ ಬಿದ್ದಿರುವಂಥದ್ದು ಗಮನಿಸ್ತಾ ಇರ್ಬೋದು. ಗ್ಲಾಸ್ ಎಷ್ಟು ಪುಡಿ ಪುಡಿ ಆಗಿದೆ ಅಂತಂದರೆ ನಿಜಕ್ಕೂ ಕೂಡ ಇದು ಯಾರು ಮನುಷ್ಯ ಇದ್ದರೆ ನಿಜಕ್ಕೂ ಕೂಡ ಅದು ಅವನು ಕೂಡ ಸಾವನ್ನಪ್ತಾ ಇದ್ದಾನೂ ಕೂಡ. ಯಾಕಂತಂದರೆ ಅಷ್ಟು ಭಯಂಕರವಾಗಿ ಆ ಗುಂಡು ಬಂದು ಬಿದ್ದಿರುವಂಥದ್ದು. ಅಂದರೆ ಇದು ಬ್ಯಾನರ್ ಕಟ್ಟೋ ವಿಚಾರ ಮಾತ್ರ ಅಲ್ಲ, ಇವರು ಹಿನ್ನೆಲೆಯಿಂದಾಗಿ ದ್ವೇಷ ಇರ್ಬೋದು ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳಿರುವಂಥದ್ದು. ಯಾಕಂತಂದರೆ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು, ನನ್ನನ್ನು ಹತ್ಯೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಶಾಸಕ ಭರತ್ ರೆಡ್ಡಿ ಅವರು ಮತ್ತು ಆತನ ಬೆಂಬಲಿಗರು ತಯಾರಾಗಿ ಪೂರ್ವ ರೀತಿಯಾಗಿ ಸಂಚಲನ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಆರೋಪವನ್ನು ಈಗಾಗಲೇ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಆ ದಾಳಿಯಲ್ಲಿ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಯುವಕ ಬಲಿಯಾಗಿರುವಂಥದ್ದು.
ಆ ಬಲಿಯಾಗಿರುವಂಥ ರಾಜಶೇಖರ್ ಕೂಡ ಯುವಕ, ಮದುವೆ ಆಗಿಲ್ಲ ಮತ್ತು ಸಣ್ಣ ಒಂದು ಅಂಗಡಿ ಇಟ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಯಾವತ್ತಿಗೂ ಕೂಡ ಏನು ಭರತ್ ರೆಡ್ಡಿಯ ಹಿಂದ್ಗಡೆ ಹಿಂಬಾಲಕನಾಗಿ ಓಡಾಡ್ಕೊಂಡಿದ್ದ. ನಿನ್ನೆ ಈ ಘಟನೆಯಲ್ಲಿ ಕೂಡ ಆತ ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕನ್ನೋ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಮತ್ತು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ADGP ಜಿತೇಂದ್ರ ಕೂಡ ಬಳ್ಳಾರಿಗೆ ಬಂದು ಇಲ್ಲಿ ತನಕ ಸಮಗ್ರವಾಗಿ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಸುಮಾರು 5 ಗನ್ಗಳನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬಳ್ಳಾರಿಗೆ ಭೇಟಿ ಕೊಡ್ತಾರೆ. ಇಲ್ಲಿ ಅರುಣೋದಯ ಅನ್ನೋ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟು ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆ ಬಂದು ಇಲ್ಲಿ ಪ್ರೆಸ್ ಮೀಟ್ ಕೂಡ ಸುದೀರ್ಘವಾಗಿ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಇದೊಂದು ರೀತಿ ಎಲ್ಲೋ ಬ್ಯಾನರ್ ಕಟ್ಟು ವಿಚಾರಕ್ಕೆ ಆರಂಭವಾಗಿರ್ತಕ್ಕಂಥ ಗಲಾಟೆ ಇದೀಗ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು. ಇದೇ ಕಚೇರಿಗೆ ಬಿದ್ದಿರ್ತಕ್ಕಂತಹ ಗುಂಡು ಅಲ್ಲಿ ಗಮನಿಸ್ಬೋದು. ಪುಟ್ಟ ಪುಟ್ಟ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು, ದೊಣ್ಣೆ ಬಿದ್ದಿದೆ, ಕಲ್ಲುಗಳು ಬಿದ್ದಿದ್ದಾವೆ. ಸಾಕಷ್ಟು ಎಷ್ಟು ಉದ್ರಿಕ್ತವಾಗ್ತಿತ್ತು ಅಂತಂದರೆ ಭಯಾನಕವಾಗ್ತಿತ್ತು. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಭಯ ಬರ್ತಾ ಇತ್ತು. ಅಷ್ಟು ಪ್ರಮಾಣದಲ್ಲಿ ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ಜನರಿದ್ದ ಕೂಡ ಅಲ್ಲಿ ಪೈರನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ನಾಗರಿಕ ಸಮಾಜದ ನಿಜಕ್ಕೂ ಕೂಡ ತಲೆ ತಗ್ಗಿಸ್ಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ರೂ ಕೂಡ ಏಕಾಏಕಿ ಫೈರ್ ಮಾಡ್ತಾರೆ ಅಂತಂದರೆ ಖಾಸಗಿ ಲೈಸೆನ್ಸ್ ಗನ್ಗಳನ್ನು ಕೊಟ್ಟಿರೋದು ಸ್ವಯಂ ಅವರ ಆತ್ಮರಕ್ಷಣೆಗೆ, ಅವರ ಪ್ರಾಣ ರಕ್ಷಣೆಗಾಗಿ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಮತ್ತೊಬ್ಬರ ಪ್ರಾಣವನ್ನು ತೆಗಿಬೇಕು ಅಂತೇಳಿ ಕೊಟ್ಟಿರೋದಿಲ್ಲ. ಹೀಗಾಗಿ ಆಗ ಬಗ್ಗೆ ಕೂಡ ತನಿಖೆ ಆಗುವ ಮೂಲಕವಾಗಿ ಅವರ ಮೇಲೆ ಕ್ರಮ ಆಗಬೇಕಂತ ಕೂಡ ಒತ್ತಾಯ ಆಗ್ತಾ ಇರುವಂಥದ್ದು. ಚೈತ್ರ, ವಿನಾಯಕ್, ನೀವು ಸ್ಥಳದಲ್ಲೇ ಇದ್ದೀರಿ, ಜೊತೆಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ರಲ್ಲ. ಕಚೇರಿ ಅಂತ ಹೇಳಿದ್ರೆ ಅವರ ಮನೆಯ ಕೆಳಮಹಡಿ ಆಗುತ್ತಾ? ಅಂದ್ರೆ ಅಲ್ಲಿ ಯಾರಾದ್ರೂ ವರ್ಕರ್ಸ್ ಗಳಿದ್ರ ನಿನ್ನೆ ದಿನ ಫೈರಿಂಗ್ ಆಗ್ಬೇಕಾದ್ರೆ ಏನ್ ಡೀಟೇಲ್ಸ್ ಗಳು ಸಿಗ್ತಾ ಇದೆ? ನೀವು ವಿಜುವಲ್ಸ್ ತೋರಿಸಬೇಕಾದ್ರೆ ಅಷ್ಟು ಕ್ಲಿಯರ್ ಆಗಿಲ್ಲ, ಲೈಕ್ ಯಾವ ಫ್ಲೋರ್ ಅಲ್ಲಿ ಬರುತ್ತೆ ಇದು ಅಂತ. ಖಂಡಿತ ಚಿತ್ರ, ಇದು ಗಮನಿಸ್ಬೋದು. ಇದು ಕಚೇರಿ, ಕೇವಲ ಕಚೇರಿ ಅಂದರೆ ಅವರ ಸಿಬ್ಬಂದಿಗಳಾಗಿರ್ಬೋದು, ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅಥವಾ ಅವ್ರ ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ಸದಸ್ಯರ ಜೊತೆಗೆ ಮಾತ್ರ ಚರ್ಚೆ ಮಾಡುವಂತಹ ಕಚೇರಿ ಇದು. ಆ ಕಚೇರಿಗೆ ಸಂಬಂಧಪಟ್ಟಂತೆ ಕೇವಲ ಇಲ್ಲಿ ಸಭೆ ಮಾತ್ರ ಮಾಡ್ತಾರೆ. ಇದ್ರ ಮುಂಭಾಗದಲ್ಲಿ ಅವರ ಮನೆ ಇರುವಂಥದ್ದು. ಅಂದರೆ ಇಲ್ಲಿಂದ ಸುಮಾರು ಒಂದು 100 ಮೀಟರ್ ನಂತರದಲ್ಲಿ ಅವರು ಮನೆ ಇರುವಂಥದ್ದು. ಆ ಮನೆ ಕಡೆನೂ ಕೂಡ ಗುಂಡನ್ನು ಹಾರಿಸುವಂಥ ಪ್ರಯತ್ನ ಮಾಡಿರುವಂಥದ್ದು. ನಿನ್ನೆ ಏನು ಅದು ಗುಂಡು ಬಿತ್ತು, ಅದು ನೇರವಾಗಿ ಕಚೇರಿಗೆ ಬಂದಿರುವಂಥದ್ದು. ಅಂದರೆ ಜನಾರ್ದನ್ ರೆಡ್ಡಿ ಅವರು ಏನು ಇಲ್ಲಿ ಗಲಭೆ ಜಾಸ್ತಿ ಆಯಿತು, ಗಲಾಟೆ ಏನು ಜಾಸ್ತಿ ಆಗ್ತಾ ಬಂತು, ಆ ಸಂದರ್ಭದಲ್ಲಿ ತಮ್ಮ ಕಾರನ್ನು ತಗೊಂಡು ನೇರವಾಗಿ ಕಚೇರಿ ಒಳಗಡೆ ಬರ್ತಾರೆ. ಗಮನಿಸ್ಬೋದು, ಇದು ಡೋರ್ ಇದೆ, ಈ ಡೋರ್ ಮೂಲಕನೇ ಅವರು ಒಳಗಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಏಕಾಏಕಿ ಆ ಖಾಸಗಿ ಗನ್ ಮ್ಯಾನ್ ಅವರನ್ನೇ ಗುರಿ ಹಾಕಿಸ್ಕೊಂಡು ಗುಂಡನ್ನು ಹೊಡೆದಿರುವಂಥದ್ದು ಗಮನಿಸ್ತಾ ಇದ್ರೆ. ಅದಕ್ಕೂ ಭಾಳ ವ್ಯತ್ಯಾಸ ಇಲ್ಲ. ಆ ರೋಡ್ ಮೇಲೆ ನಿಂತ್ಕೊಂಡು, ಅಂದರೆ ಸುಮಾರು 50 ಮೀಟರ್ ದೂರದಲ್ಲಿ ನಿಂತ್ಕೊಂಡು ನೇರವಾಗಿ ಈ ಕಡೆ ಗನ್ನನ್ನು ಫೈರ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳು ಕೂಡ ಈಗಾಗಲೇ ಲಭ್ಯ ಆಗಿರುವಂಥದ್ದು. ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದಾಗ ಇದು ಎಲ್ಲ ಒಂದು ಕಡೆ ರಾಜಕೀಯ ಇರ್ಬೋದು ಅಥವಾ ಬೇರೆ ರೀತಿಯ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ನೇರವಾಗಿ ಏಕಾಏಕಿ ಸಾಕ್ಷ್ಯಾಧಾರಗಳಾಗಿ ಅದು ಸಾಕ್ಷಿಗಳು ಸಿಕ್ಕಿರುವುದರಿಂದಾಗಿ ಇಲ್ಲಿ ನೇರವಾಗಿ ಗುಂಡು ಬಿದ್ದಿರುವಂಥ ಸ್ಥಳಗಳು ಕೂಡ ನೋಡ್ಬೋದು. ಅಂದರೆ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೋಲ್ ಕೂಡ ಆಗಿರುವುದು. ಅಂತಂದರೆ ಇಲ್ಲಿ ಯಾರು ಒಬ್ಬ ವ್ಯಕ್ತಿ ಇದ್ದರೆ ನಿಜ ಕೂಡ ತನ್ನ ಪ್ರಾಣ ಹೋಗ್ತಾ ಇತ್ತು. ಹೀಗಾಗಿ ಕೂಡ ಸಾಕಷ್ಟು ಆಕ್ರೋಶ ಇರುವಂಥದ್ದು. ಯಾಕಂತಂದರೆ ಈಗ ನೇರವಾಗಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಈ ರೀತಿ ಗಲಾಟೆ ಆದಾಗ ಸಣ್ಣ ಪುಟ್ಟ ಗಲಾಟೆ, ಕೇವಲ ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ತಾ ಇತ್ತು. ಆ ಗಲಾಟೆಯನ್ನು ಶಮನ ಮಾಡಬಹುದಾಗಿತ್ತು. ಯಾಕಂದರೆ ಇಬ್ಬರನ್ನ ಹೊಂದಾಣಿಕೆ ಮಾಡೋ ಮೂಲಕವಾಗಿ ಅವರನ್ನು ಸಮಾಧಾನ ಮಾಡಿ ಅಥವಾ ಬೇರೆ ರೀತಿಯೊಳಗೆ ಅವ್ರನ್ನ ಸಂಧಾನ ಮಾಡಿ ಕಳಿಸ್ಬೋದಾಗಿತ್ತು. ಆದರೆ ಈ ರೀತಿ ಗನ್ಗಳು ಬರ್ತವೆ, ರೋಡಿಗೆ ಮಚ್ಗಳು ಬರ್ತವೆ, ಲಾಂಗ್ಗಳು ಬರ್ತವೆ, ದೊಡ್ಡ ದೊಡ್ಡ ದೊಣ್ಣೆಗಳನ್ನು ತೊಗೊಂಬರ್ತಾರೆ, ಖಾರದ ಪುಡಿ ತೊಗೊಂಬರ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನು ತೊಗೊಂಬಂದು ಹಾಕ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದೀವ ಅನ್ನೋ ಬಗ್ಗೆ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಈ ಬಗ್ಗೆ ಕೂಡ ಈಗಾಗಲೇ ಸಿಎಂ ಅವರು ಕೂಡ ಸಂಪೂರ್ಣವಾಗಿ ವರದಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮ ಆಗುತ್ತೆ ಅನ್ನೋದು ಕೂಡ ಕಾದು ನೋಡೋಕ್ಕಾಗುತ್ತೆ. ಚಿತ್ರ, ಓಕೆ, ಥ್ಯಾಂಕ್ ಯು ವಿನಾಯಕ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.